20% ಮುಸಲ್ಮಾನರು ಅಲ್ಲಿ RSSನವರು ಶಾಖೆ ಮಾಡ್ತಿರ್ತಾರೆ, BJP ಅವ್ರದ್ದು ಪ್ರೊಸೆಷನ್ಗಳು ಹೋಗ್ತಿರ್ತವೆ, ಕಾರ್ಯಕ್ರಮಗಳಾಗ್ತಾ ಇರ್ತವೆ. ಅಲ್ಲಿ ಹೋಗಿ ಕಲ್ಲು ಬಿಸಾಡಿ ಅವ್ರ ಮೇಲೆ ದಾಳಿ ಮಾಡಿದರೆ ಈ ದೇಶದ ಪರಿಸ್ಥಿತಿ ಎಲ್ಲಿ ಹೋಗುತ್ತೆ ಸರ್? ಖಂಡಿತ ನಿಮ್ಮಿಂದ ಈ ಮಾತನ್ನು ನಿರೀಕ್ಷೆ ಮಾಡಲಿಲ್ಲ ಸರ್. ನಿಮ್ಮ ಮಗ ಮಂತ್ರಿ ಸ್ಥಾನ ಉಳಿಸ್ಕೊಳ್ಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸಿನಿಂದಾಗಿ ಪ್ರತಿನಿತ್ಯ RSSನ್ನು ಟೀಕಿಸುವಂತಹ ಚಾಳೆನ ಅಂಟಿಸ್ಕೊಂಡಿದ್ದಾರೆ. RSSನ ಹುಚ್ಚಿಡಿದಿದೆ. ನೀವಿವತ್ತು AICC ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮಗನ ಹುಚ್ಚನ್ನು ನೀವು ಅಂಟಿಸ್ಕೊಂಡಿದ್ದೀರಾ ಸರ್. ನಿಜಕ್ಕೂ ನೀವು ಇಷ್ಟೊಂದು ದೊಡ್ಡ ಸೀನಿಯರ್ ಪಾಲಿಟಿಷಿಯನ್ ಆಗಿ ನಿಮ್ಮ ಬಾಯಿಂದ ಇಂಥ ಮಾತುಗಳು ಬರಬಾರ್ದು. ನಿಮ್ಮ ಸ್ಥಾನಕ್ಕೂ ಅದು ಶೋಭೆ ತರುವುದಿಲ್ಲ. ನೀವು ನಿಮ್ಮ ಬಗ್ಗೆ ನಾಚಿಕೆ ಪಟ್ಕೊಳ್ಬೇಕು. ಈ ದೇಶ ಇವತ್ತಿಡೀ ಮಧ್ಯಪ್ರಾಚ್ಯದಲ್ಲಿ ಹೊತ್ತಿ ಉರಿತಾ ಇರುವಂಥ ಸಂದರ್ಭದಲ್ಲೂ ಭಾರತ ಸುಭಿಕ್ಷೆಯಿಂದ ಇದೆ. ಅಂಥ ಒಂದು ಆಡಳಿತವನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ನೀವು ಅಧಿಕಾರಕ್ಕೋಸ್ಕರ ದೇಶದ ಭದ್ರತೆಯನ್ನು ಮರೆತು ಮುಸಲ್ಮಾನರನ್ನ ಪ್ರಚೋದಿಸ್ತೀರಿ ಅಂತಂದರೆ ನೀವು 21ನೇ ಶತಮಾನದ ಮೊಹಮ್ಮದ್ ಅಲಿ ಜಿನ್ನಾ ಅನ್ನೋದ್ರ ಬಗ್ಗೆ ಆಶ್ಚರ್ಯನೇ ಬೇಡ ಸರ್. ನೀವು ಇನ್ನೊಂದು ಜಿನ್ನಾನ ಪ್ರತಿರೂಪದಂತೆ ಮಾತನಾಡ್ತಾ ಇದ್ದೀರಿ. ಖರ್ಗೆ ಅವರ ವಿರುದ್ಧ ಕೂಡಲೇ ತಕ್ಷಣಕ್ಕೆ ಕೇಸ್ ದಾಖಲಿಸಿ ಅವ್ರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಯಾಕೆಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನದಲ್ಲಿ ಕೊಲ್ಲೋದಕ್ಕೆ, ಹಿಂಸೆಗೆ ಪ್ರಚೋದನೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಬಾಯಲ್ಲಿ ಪ್ರತಿನಿತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತಾ ಮುಸಲ್ಮಾನರನ್ನು ಇವತ್ತು ಪ್ರಚೋದಿಸ್ತಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಬಾ ಸಾಹೇಬರು ಬರೆದಿರುವಂಥ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವ ಕೆಲಸವನ್ನು ಸರ್ಕಾರ ಮಾಡಬೇಕು. ನಾನು ಸಿದ್ದರಾಮಯ್ಯನವರೇ ಇವ್ರಿಗಿಂತ ಬೆಟ್ರ್ ಅನ್ನಿಸ್ತಾ ಇದ್ದೀರಿ ರೀ. ಸಿದ್ದರಾಮಯ್ಯನವರು ಸಣ್ಣ ಪುಟ್ಟ ದಳ್ಳೂರಿನ ಮಾಡಿದಂಥವ್ರ ವಿರುದ್ಧ ಕೇಸ್ ಇದ್ದನ್ನು ವಾಪಸ್ ತಗೊಳ್ತಾರೆ ಕ್ಯಾಬಿನೆಟ್ ಎದುರುಗಡೆ ಇಟ್ಟು. ಆದರೆ ಇವರು ಕೊಲ್ಲೋದಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರಲ್ಲ. ಸಿದ್ದರಾಮಯ್ಯನವರೇ 100 ಪಾಲು ಉತ್ತಮ ಅಂತ ಅನ್ನಿಸ್ತಾ ಇದೆ ನನಗೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮೊಹಮ್ಮದ್ ಅಲಿ ಜಿನ್ನಾನ ಅಂತೇಳಿ ನನಗೆ ಆಶ್ಚರ್ಯ ಆಗ್ತಿದೆ. ಮೊಹಮ್ಮದ್ ಅಲಿ ಜಿನ್ನಾ ಬಾಯಲ್ಲಿ ಬರ್ತಿದ್ದಂಥ ಮಾತುಗಳು 21ನೇ ಶತಮಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಲ್ಲಿ ಬರ್ತಾ ಇದೆ. ಅಲ್ಲ, ಅವ್ರ ಕುಟುಂಬನ, ಅವ್ರ ತಾಯಿನ, ಅವ್ರ ತಂಗಿನ ಸುಟ್ಟಾಕಿದವರು, ಅವ್ರ ಪರವಾಗಿ ಅವ್ರನ್ನ ಪ್ರಚೋದನೆಯನ್ನು ಮಾಡ್ತಿರಲ್ಲ ಸರ್. ಇನ್ನೆಷ್ಟು ಕುಟುಂಬ ಸಾಯ್ಬೇಕು? ಈ ಹಿಂದೂಗಳ ವಿರುದ್ಧ ಪ್ರಚೋದನೆಯನ್ನು ಮಾಡಿಸ್ತಿದ್ರಲ್ಲ, ಆ ಹಿಂದೂಗಳಲ್ಲಿ ನೀವು ಬರಲ್ವ? ನಿಮ್ಮ ಕುಟುಂಬನೇ ಸಫರ್ ಆಗಿದೆ. ನೀವೇ 1947 ನೀವೇ ಉಳಿದಿರ್ತಿರ್ಲಿಲ್ಲ. ನಿಮ್ಮ ತಂದೆ ನಿಮ್ಮನ್ನು ಹೊಲಕ್ಕೆ ಕರ್ಕೊಂಡು ಹೋಗಿದ್ರಿಂದ ನೀವು ನಿಮ್ಮ ತಂದೆ ಉಳ್ಕೊಂಡ್ರಿ. ನಿಮ್ಮ ತಾಯಿ ಹೆಂಗೆ ತೀರ್ಕೊಂಡ್ರು, ನಿಮ್ಮ ತಂಗಿ ಹೆಂಗೆ ಸತ್ತೋದ್ರು, ಯಾರು ಸುಟ್ಟಾಕಿದ್ರು ಅದು ಗೊತ್ತಿದ್ರು ಕೂಡ ಆ ರಜಾಕರ್ಸ್ ಮನಸ್ಥಿತಿಯನ್ನು ಹೊಂದಿರುವಂಥ ಮುಸಲ್ಮಾನರಿಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದೀರಲ್ಲ ಸರ್. ನಿಮಗೆ ಏನಾಗಿದೆ ಸರ್? ಸರ್ ರಾಮಣ್ಣ, ಯಾರು ಒಳ್ಳೆಯವನ ಹೆಸರು ಹೇಳೋಣ, ಓಲಿ ಯಾವುದೋ ಹುಚ್ಚುಮ್ನ ಭಾಗ್ಯ ಎಲ್ಲ ಕೇಳ್ತಿಲ್ಲಣ್ಣ, ಬಿಟ್ಬಿಡು. ಆದರೆ ಅದು ಏನು, ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮೊಹಮ್ಮದ್ ಅಲಿ ಜಿನ್ನಾ ಥರ ಮಾತಾಡಿದ್ರು ಕೂಡ ಕರ್ನಾಟಕ ಕಾಂಗ್ರೆಸ್ ಅವರು, ಕಾಂಗ್ರೆಸ್ ನಾಯಕರು ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಕಾಂಗ್ರೆಸ್ ಪಕ್ಷ ಇನ್ನೊಂದು ಮುಸ್ಲಿಂ ಲೀಗ್ ಪಾರ್ಟಿಯಾಗಿ ಪರಿವರ್ತನೆ ಆಗಿದೆ ಅನ್ನೋದರ ಸಂಕೇತವಾಗಿದೆ.